ಪಿ ಯೋಗೀಶ್ವರ್ ಯಾವಾಗಲೂ ಕೂಡ ಯಾವುದೇ ಸರ್ಕಾರದಲ್ಲಿ ಡಿಮ್ಯಾಂಡಲ್ಲಿ ಇರ್ತಾರೆ ಅವರು. ಈಗಲೂ ಕೂಡ ಭಾಳ ಡಿಮ್ಯಾಂಡಲ್ಲಿದ್ದಾರೆ. ಅದೇ ರೀತಿ ಉಪಚುನಾವಣೆ ಬಂದಾಗಲೂ ಕೂಡ ಭಾಳ ಡಿಮ್ಯಾಂಡ್ ಇತ್ತು ಅವ್ರಿಗೆ. ಹಂಗಾಗ್ಬಿಟ್ಟು ಅವರು BJP ಬಿಟ್ಟು ಕಾಂಗ್ರೆಸ್ಗೆ ಬಂದರು. 28ಕ್ಕೂ ಕಾಂಗ್ರೆಸ್ಸಲ್ಲೇ ಇರ್ತಾರಾ ಇಲ್ಲ BJPಗೆ ಹೋಗ್ತಾರಾ ಅನ್ನೋ ಚರ್ಚೆ ಆರಂಭ ಆಗಿದೆ. ಅದಿನ್ನೂ 2 ವರ್ಷ ಇದೆ, ನೋಡುವ ಯಾವ ಥರ ತೀರ್ಮಾನ ಮಾಡ್ತಾರೆ ಅಂತ ಹೇಳೋಕ್ಕಾಗಿಲ್ಲ. ಕಾಂಗ್ರೆಸ್ಸಲ್ಲಿ ಈಗ ಶಾಸಕರಾಗಿದ್ದಾರೆ, ಶಾಸಕರಾಗಿ ಮುಂದುವರಿತಾರೆ. ಇನ್ನೂ 2 ವರ್ಷದ ಮಾತು ಈಗಲೇ ಅದನ್ನೇನು ಡಿಸೈಡ್ ಮಾಡೋಕ್ಕಾಗಲ್ಲ, ಹೆಂಗೆ ಬೇಕಾದ್ರೂ ಆಗ್ಬೋದು. ಈಗ ಸರ್ಕಾರ 2 ವರ್ಷ ಕಂಪ್ಲೀಟ್ ಆಗಿದೆ. ಈ ಸರ್ಕಾರದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ತುಂಬ ಒಪಿನಿಯನ್ ಇದೆ. ಯಾಕೆಂದರೆ 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಅದು ತುಂಬ ಬಡ ಜನಕ್ಕೆ ಅನುಕೂಲ ಆಯ್ತಾ ಇದೆ. ಈ ಸರ್ಕಾರ ಕೈಗೊಂಡಿರೋದು ತುಂಬ ಹೆಲ್ಪ್ ಆಯ್ತದೆ ಜನಕ್ಕೆ. ಅದರಲ್ಲೂ ಸಾಮಾನ್ಯರಿಗಂತೂ ತುಂಬ ಹೆಲ್ಪ್ ಆಗಿದೆ. ಬಡವ್ರ ಬಗ್ಗರಿಗೆ ಮಧ್ಯಮ ವರ್ಗದವ್ರಿಗಂತೂ ತುಂಬ ಹೆಲ್ಪ್ ಮಾಡ್ತಾರೆ. ನಿಮ್ಮ ಪ್ರಕಾರ ಸರ್, ಈಗ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರೋದ್ರಿಂದ JDS ಮತ್ತು ಮೈತ್ರಿ ಪಕ್ಷಗಳಿಗೆ ಪ್ಲಸ್ ಪಾಯಿಂಟ್ ಆಗಲ್ವಾ ಅಂತ? ಸುಮ್ಮನೆ ಸರ್ ಅವೆಲ್ಲ. ಈಗ ನೋಡಿ ಅಲ್ಲಿ ಇಲ್ಲಿ ಜಂಪ್ ಮಾಡ್ಕೊಂಡಿದ್ರೆ ಏನು ನಡೆಯಲ್ಲ. ಯಾವ್ದಾದ್ರು ಒಂದು ಮನೆಯಲ್ಲಿದ್ದು ಈಗ ನೋಡಿ ಸರ್, ರಾಜ್ಯ ಸರ್ಕಾರದಲ್ಲಿ ಅವರು ಅತ್ಯುನ್ನತ ಪದವಿಗೆ ಹೋಗಿದ್ರು ಅಲ್ವಾ, ಅದನ್ನೇ ಉಳಿಸ್ಕೊಂಡು ಹೋಗಿದ್ರೆ ಒಳ್ಳೆ ವೆಯ್ಟ್ ಇರೋದು ಕರ್ನಾಟಕದಲ್ಲಿ. ಅವ್ರು ಹಂಗಲ್ಲ, ಅಲ್ಲಿ ಇಲ್ಲಿ ಹೋದಾಗ ಜನ ಬುದ್ಧಿ ಕಲಿಸ್ತಾರೆ. ಈಗೇನು ದಡ್ರೇನಲ್ಲ ಈಗಿನ ಜನಗಳು. ಯೋಚನೆ ಮಾಡಿ, ಜನಗಳು ಏನು ಬುದ್ಧಿ ಇಲ್ಲ ಸರ್. ಏನು ಜನಗಳು ಏನು ದಡ್ರೇನಲ್ಲ, ಬುದ್ಧಿವಂತನೇ. ಏನೋ ಒಂದು ಒಳ್ಳೇದು ಮಾಡೋದು ಅಂದರೆ ಅವರು ಈ ರಾಜ್ಯದಲ್ಲಿ ಅತ್ಯುನ್ನತ ಪದವಿಗೆ ಹೋಗಿದ್ರು, ಮಾಡ್ಬೋದಿತ್ತಲ್ಲ. ಅಲ್ಲ, ನೀವು ಮಾತಾಡ್ತಿರೋದು ಹೆಂಗಿದೆ ಅಂದರೆ ಸರ್ಕಾರ ಮಾಡಿರೋದು ಎಲ್ಲವೂ ಕೂಡ ಸಂತೃಪ್ತವಾಗಿದೆ ನನಗೆ ಅನ್ನೋ ಥರ ಇದೆ. ಹಾಗಾದರೆ ನಿಮಗೆಲ್ಲ ಈ ಸರ್ಕಾರ ಸರಿ ಇದೆ ಅಂತ ನೀವು 100ಕ್ಕೆ 100 ಮಾರ್ಕ್ಸ್ ಕೊಡ್ತಾ ಇದ್ದೀರಿ. 100ಕ್ಕೆ 100 ಮಾರ್ಕ್ಸ್ ಕೊಡ್ತಾ ಇಲ್ಲ ನಾನು. ಜನಕ್ಕೆ ಅನುಕೂಲವಾಗಿ ಮಾಡ್ತಾ ಇದ್ದಾರಲ್ಲ ಸರ್, ಇನ್ನು ಏನು ಹೇಳಿ. ಸರ್ಕಾರ ಆದಷ್ಟು ಒಳ್ಳೆಯದೇ ಮಾಡ್ತಾ ಇದೆ. ಇಲ್ಲಿ ಈ ಸರ್ಕಾರದಲ್ಲಿ ಏನು ನಾವು ಅದನ್ನ ಬೆಳ್ಮಡ್ಚುವಂಥದ್ದು ಏನೂ ಇಲ್ಲ. DK ಶಿವಕುಮಾರ್ ಅವರು ಈಗ ಮುಖ್ಯಮಂತ್ರಿ ಆಗಬೇಕು ಅಂತ ಪಟ್ಟಿಡ್ದವ್ರೆ. ಮುಖ್ಯಮಂತ್ರಿ ಆಗಲೇಬೇಕಾ? ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಮುಂದುವರಿಬೇಕು ಅನ್ನುವಂಥ ಒಂದು ಒತ್ತಾಯವು ಕೂಡ ಭಾಳಷ್ಟು ಕಡೆಯಿಂದ ಇದೆ. ಈಗ ಈ ಸರ್ಕಾರದಲ್ಲಿ ಏನಾಗದೆ ಅಂದರೆ ಕೆಲವರು ಈ ಗೇದೆತ್ಗೆ ಯಾರು ಸರಿಯಾಗಿ ಹುಲ್ಲಾಗ್ತಾ ಇಲ್ಲ. DK ಶಿವಕುಮಾರ್ ಅವರು ಈ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆದರೆ ಅದು ದೊಡ್ಡ ಅನುಕೂಲ. ಅರ್ಥ ಆಯ್ತಾ? ಯಾಕೆಂದರೆ ಅವರು ಶ್ರಮ ಬಿದ್ದಿದ್ದಾರೆ. 134 ಸೀಟ್ ಬರಬೇಕು ಅಂದರೆ ಈ ಕರ್ನಾಟಕದಲ್ಲಿ ಎಷ್ಟು ಅವ್ರ ಶ್ರಮ ಎಷ್ಟು ಇದೆ, ಅವ್ರ ಎಫೆಕ್ಟಿಗೆ ಏನು ಹಾಕಿದ್ದಾರೆ ಅಂತ ಜನಸಾಮಾನ್ಯರಿಗೆ ಗೊತ್ತು. ಅಂಥವ್ರು ಕೊಡೋಕ್ಕೇನು? ಗ್ಯಾರಂಟಿಗಳ ಬಗ್ಗೆ ಮಹಿಳೆಯರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳೋಣ. ನಾನು ಚನ್ನಪಟ್ಟಣದಲ್ಲಿದ್ದೀನಿ. ಚನ್ನಪಟ್ಟಣದ ಮಹಿಳಾ ಮತದಾರರಿದ್ದಾರೆ. ಏನಮ್ಮ, ಗ್ಯಾರಂಟಿಗಳು ನಿಮಗೆ ಕೈಗೆ ಬರ್ತಾ ಇದೆಯಾ? ಬರ್ತದೆ ಸರ್. 2,000 ರೂಪಾಯಿ ಸರ್ಕಾರ ಆಗ್ತಿದೆಯಲ್ಲ, ಅದು ನಿಮ್ಗೆ ಸಿಗ್ತಾ ಇದೆಯಾ? ಸಿಗ್ತದೆ ಸರ್. ಪ್ರತಿ ತಿಂಗಳು ಬರ್ತಿದೆ? ಹೆಂಗೆ? ಬರ್ತದೆ. ಬಸ್ಸಲ್ಲಿ ಹೋಗ್ತಿರಲ್ಲ, ಫ್ರೀಯಾಗಿ ಕರ್ಕೊಂಡು ಹೋಗ್ತಿದಾರಾ? ಏನು ಪ್ರಾಬ್ಲಮ್ ಇಲ್ಲ, ಕರ್ಕೊಯ್ತಾರೆ. ನಿಮ್ಗೆ ಏನಮ್ಮ, ಈ ಸರ್ಕಾರ ಬಂದ್ಮೇಲೆ ಗ್ಯಾರಂಟಿಗಳು ಕೊಟ್ಟಿದ್ರಿಂದ ಏನಾದರೂ ನಿಮ್ಗೆ ಉಪಯೋಗ ಆಯ್ತಾ? ಉಪಯೋಗ ಆಯ್ತು. ಏನ್ ಮಾಡ್ತೀರಾ? ಆ ದುಡ್ಡು ತಗೊಂಡು 2,000 ಕೊಡ್ತಿದ್ರಲ್ಲ, ಅದನ್ನ ತಗೊಂಡು ಏನ್ ಮಾಡ್ತಾ ಇದ್ದೀರಾ? ಸಾಲ ಎಲ್ಲ ಐತಲ್ರಿ, ಸಾಲ ತೀರ್ಸ್ತೀವಿ. ನಿಮಗೆ ಗ್ಯಾರಂಟಿಗಳು ಸಿಗ್ತಾ ಇದಾವ? ಸಿಗ್ತಾ ಇತ್ತು. ಗೃಹಲಕ್ಷ್ಮಿ ಹಣ ಬರ್ತಾ ಇದೆಯಾ? ಬರ್ತದೆ. ಎಷ್ಟು ತಿಂಗಳು ಬರ್ಬೇಕೀಗ? ಈಗ ಒಂದು 5-6 ತಿಂಗಳು ಬರ್ಬೇಕೇನು, 3 ತಿಂಗಳದ್ದು. ಅಲ್ಲ, ನಿಮ್ಮ ಅಕೌಂಟ್ಗೆ ಬರ್ತಾ ಇದೆ ತಾನೆ ಹಣ ಅಕೌಂಟ್ಗೆ ನೇರವಾಗಿ? ಗ್ಯಾರಂಟಿಗಳ ಬಗ್ಗೆ ಪರ ವಿರೋಧ ಇದ್ದೇ ಇದೆ. ಈಗ ನಾನು ಆಟೋ ಚಾಲಕರನ್ನು ಮಾತಾಡಿಸ್ತೀನಿ. ರಾಜ್ಯದಲ್ಲಿ 2.5 ವರ್ಷ ಆಗಿದೆ ಕಾಂಗ್ರೆಸ್ ಸರ್ಕಾರ ಬಂದು, ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಏನು ನಿನ್ನ ಅಭಿಪ್ರಾಯ? ಯಾವುದು ಜನಕ್ಕೆ ಅನುಕೂಲ ಆಗಿ ಉದ್ಧಾರ ಆಗೋದು ಯಾವುದೂ ಇಲ್ಲ, ಎಲ್ಲ ಬರೀ ಮನೆ ಹಾಳು ಮಾಡೋದು. ಸರ್ಕಾರಿ ಶಾಲೆಗಳು ಸರ್ಕಾರಿ ಕಾಲೇಜುಗಳನ್ನ ಓಪನ್ ಮಾಡಿ ಫ್ರೀಯಾಗಿ ಎಜುಕೇಷನ್ ಕೂಡ ಅದು ತಾಕತ್ತು ಆಯ್ತರಾ.